ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ. ತಿಂಗಳ ಕಾರ್ಯಕ್ರಮ ಮಾಸದ ಅತಿಥಿ ಶ್ರೀ ನಾಗರಾಜ್ ಮಲ್ಕಿ ಒಡೆಯರ್ ತನ್ನದೇ ಸಂಪಾದಕತ್ವದ ಪತ್ರಿಕೆ ಹಲೋ ನಾಗರಾಜ್ ಹೆಸರಿನಿಂದಲೇ ಜನಪ್ರಿಯವಾಗಿರುವ ಶ್ರೀಯುತರು ಹುಟ್ಟಿ ಬೆಳೆದದ್ದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿಯಲ್ಲಿಯೇ ಮಲ್ಕಿ ಒಡೆಯರ್ ಮನೆತನದಲ್ಲಿ. ತಂದೆ ಶ್ರೀ ಶಿವಪ್ಪ ಮಲ್ಕಿ ಒಡೆಯರ್, ತಾಯಿ ಶ್ರೀಮತಿ ಪಾರ್ವತಮ್ಮರ ನಾಲ್ಕನೆಯ ಪುತ್ರರಾಗಿ ಜನಿಸಿದ ನಾಗರಾಜ್ ಅವರು ಪತ್ರಕರ್ತ, ಕವಿ, ನಿರೂಪಕ ಮತ್ತು ಲೇಖಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ವಿದ್ಯಾಭ್ಯಾಸ ಪ್ರೈಮರಿ ನೆಹರು ಕಾಲೋನಿ ಸರ್ಕಾರಿ ಶಾಲೆ ಹೊಸಪೇಟೆ, ಹಾಗೆ ಹೈಸ್ಕೂಲ್ ಕೂಡ ಹೊಸಪೇಟೆಯ ಪಟೇಲ್ ಸ್ಕೂಲಿನಲ್ಲಿ ಮತ್ತು ಡಿಗ್ರಿ ಹೂವಿನಹಡಗಲಿಯ GBR ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ವಯಸ್ಸು 60 ಇಂದಿಗೂ ಗೆಳೆಯರ ಬಳಗದಲ್ಲಿ ಯುವ ಕವಿ ಎಂದೇ ಬಿಂಬಿತಗೊಳ್ಳುತ್ತಿರುವ ನಾಗರಾಜ್ ಅವರು ಸಕ್ಕರೆಗೊಂಬೆ ಮತ್ತು ಪ್ರೇಯಸಿಯ ಫೋನ್ ಎಂಬ 2 ಸ್ವತಂತ್ರ ಕವನ ಸಂಕಲನ ಪ್ರಕಟಿಸಿರುವುದಲ್ಲದೆ ಮೊದಲ ಹೆಜ್ಜೆ, ಸ್ನೇಹ ಸೇತುವೆ, ಪ್ರೇಮದ ಪುತ್ಥಳಿ ಎಂಬ 3 ಕವನ ಸಂಕಲನಗಳನ್ನು ಸಂಪಾದಿಸಿ ಪ್ರಕಟಿಸಿರುತ್ತಾರೆ. ಬಹುತೇಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯರಾಗಿ ಭಾಗವಹಿಸುವ ಶ್ರೀಯುತರು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ವಾಚಿಸಿ ಜನಮನ ಸೂರೆಗೊಂಡಿದ್ದಾರೆ. ಇತ್ತೀಚೆಗೆ ಪುಸ್ತಕ ಲೋಕದಿಂದ ಕಣ್ಮರೆಯಾದ ಜನಪ್ರಿಯ ಮಂಗಳ ವಾರಪತ್ರಿಕೆಗೆ ಏಜೆಂಟರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಮಂಗಳ ಕಲಾ ಸಾಹಿತ್ಯ ವೇದಿಕೆ ಸ್ಥಾಪಿಸಿ ಅಖಂಡ 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ವೇದಿಕೆಯನ್ನು ಬೆಳೆಸಿಕೊಂಡು ಬಂದಿರುತ್ತಾರೆ. ಹಾಗೆ ಹೂವಿನಹಡಗಲಿ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 2ನೆಯ ಅವಧಿಗೂ ಸ್ಥಾನ ಭದ್ರಪಡಿಸಿಕೊಂಡಿರುವ ನಾಗರಾಜ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿರುತ್ತಾರೆ. ವೃತ್ತಿಯಲ್ಲಿ ಜೀವ ವಿಮಾ ಏಜೆಂಟರಾಗಿ, ಗೃಹ ರಕ್ಷಕ ದಳದಲ್ಲಿ ಗೃಹ ರಕ್ಷಕರಾಗಿ, ಅಂಚೆ ಕಚೇರಿಯ ಉಳಿತಾಯ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರುವ ನಾಗರಾಜ್ ಅವರು ಈಗ ನಿವೃತ್ತರಾಗಿ ತಮ್ಮ ಧರ್ಮಪತ್ನಿ ಶ್ರೀಮತಿ ಹೇಮಾ ಅವರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ನಾಗರಾಜ್ ಮತ್ತು ಹೇಮಾ ದಂಪತಿಯ ಪುತ್ರರಾದ ಚಿರಂಜೀವಿ ಪ್ರಮೋದ್ ಮತ್ತು ಚಿರಂಜೀವಿ ಶಿವರಾಜ್ ಅವರಿಗೂ ಶುಭ ಹಾರೈಕೆಯನ್ನು ತಿಳಿಸುತ್ತಾ ಮತ್ತು ನಾಗರಾಜ್, ಹೇಮಾ ಇಬ್ಬರಿಗೂ ನಮ್ಮ ಶೋಭಾಂತರಂಗದಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್.